ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ 2018 ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಕನ್ನಡ ವರ್ಷನಲ್ಲಿ ಇರ್ತಕ್ಕಂಥದ್ದು ಶಿಫ್ಟ್ 3ನ 2018 ಪ್ರಶ್ನೆ ಪತ್ರಿಕೆ ಇನ್ ಕನ್ನಡ RRB ಎಕ್ಸಾಮ್ಸ್ದು, RRB ಗ್ರೂಪ್ ಡಿದು. ಸೊ ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ಹೀಗಿದೆ: ಸಮಪಂಚಭುಜದ ಪ್ರತಿಯೊಂದು ಆಂತರಿಕ ಕೋನವು ಎಷ್ಟಿರುತ್ತದೆ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಬೇಕಂತೇಳಿ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಹಾಕಿದ್ದೀನಿ. ಸೊ ಹಾಗಾಗಿ ಜಸ್ಟ್ ಆನ್ಸರ್ಸ್ಗಳು ಮಾತ್ರ ನಾನು ಕೊಡ್ತಾ ಹೋಗ್ತೀನಿ. ನಿಮಗೆ ಕ್ಲಾರಿಟಿ ಅಥವಾ ಅದರ ಒಂದು ಎಕ್ಸ್ಪ್ಲನೇಷನ್ ಬೇಕು, ಅದರ ಬಿಡಿಸ್ತಕ್ಕಂಥ ವಿಧಾನ ಬೇಕಂತೇಳಿ ನೀವು ಕೆಳಗಡೆ ಲಿಂಕನ್ನು ಹಾಕಿರ್ತೀನಿ, ಅದರಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಇದು ಆನ್ಸರು: ಸಮಪಂಚಭುಜದ ಪ್ರತಿಯೊಂದು ಆಂತರಿಕ ಕೋನವು ಎಷ್ಟಾಗಿರುತ್ತದೆ? ಆಪ್ಷನ್ ಕೊಟ್ಟಿದ್ದಾರೆ: 108 ಡಿಗ್ರಿ, 128.57 ಡಿಗ್ರಿ, 137.56 ಡಿಗ್ರಿ, 148.24 ಡಿಗ್ರಿ. ಸೊ ಆನ್ಸರ್ ಆಪ್ಷನ್ 1, 108 ಡಿಗ್ರಿ. ಮುಂದಿನ ಪ್ರಶ್ನೆ: ಸತತ 4 ಬೆಸ ಸಂಖ್ಯೆಗಳ ಮೊತ್ತ 144. ಮೊದಲ ಮತ್ತು ಕೊನೆ ಸಂಖ್ಯೆಯ ಲಾಸಹ ಎಷ್ಟು? ಸತತ 4 ಬೆಸ ಸಂಖ್ಯೆಗಳ ಮೊತ್ತ 144. ಮೊದಲ ಮತ್ತು ಕೊನೆಯ ಸಂಖ್ಯೆಯ ಲಾಸಹ ಎಷ್ಟು? ಆಪ್ಷನ್ಸ್ ಹೀಗಿದೆ: 315, 429, 286, 509. ಆನ್ಸರ್ ಆಪ್ಷನ್ ಬಿ, 429. ಮುಂದಿನ ಪ್ರಶ್ನೆ: ಪಿಯ ವಯಸ್ಸು ಕ್ಯೂಗಿಂತ 2 ಪಟ್ಟು ಹೆಚ್ಚಿದೆ ಹಾಗೂ 5 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ 70 ಆಗುತ್ತದೆ. ಹಾಗಾದರೆ ಅವರ ಪ್ರಸ್ತುತ ವಯಸ್ಸಿನ ಮೊತ್ತವನ್ನು ಕಂಡುಹಿಡಿಯಿರಿ. ಆಪ್ಷನ್ 60, 50, 30, 40. ಆನ್ಸರ್ ಆಪ್ಷನ್ 1, 60 ವರ್ಷಗಳು. ಮುಂದಿನ ಪ್ರಶ್ನೆ: ಒಂದು ಛಾಯಾಚಿತ್ರವನ್ನು ತೋರಿಸುತ್ತಾ ಗೀತಾ ಅವರು ನನ್ನ ತಾಯಿಯ ಕಡೆಯ ಅಜ್ಜಿಯ ಏಕೈಕ ಮಗಳು ಎಂದು ಹೇಳುತ್ತಾರೆ. ಅವಳು ಯಾರತ್ತ ತೋರಿಸುತ್ತಿದ್ದಾರೆ? ಆಪ್ಷನ್: ಅವಳ ಸೋದರ ಸಂಬಂಧಿ, ಅವಳ ತಾಯಿಯ ಕಡೆಯ ಚಿಕ್ಕಮ್ಮ, ಅವಳ ಸಹೋದರಿ, ಅವಳ ತಾಯಿ. ಉತ್ತರ ಆಪ್ಷನ್ 4, ಅವಳ ತಾಯಿ. ಈ ಕೆಳಗಿನ ಯಾವ ದ್ರಾವಣ ಅತಿ ಕಡಿಮೆ pH ಮೌಲ್ಯ ಹೊಂದಿದೆ? ಲಿಂಬೆ ಜ್ಯೂಸ್, ಶುದ್ಧ ನೀರು, ರಕ್ತ, ಡಿಟರ್ಜೆಂಟ್. ಆನ್ಸರ್ ಆಪ್ಷನ್ 1, ಲಿಂಬೆ ಜ್ಯೂಸ್. ಮುಂದಿನ ಪ್ರಶ್ನೆ: 117 ಚೆಂಡುಗಳನ್ನು ABC ನಡುವೆ 2:4:7 ಅನುಪಾತದಲ್ಲಿ ವಿಂಗಡಿಸಲಾಗಿದೆ. ಸಿಗೆ ಹೋಲಿಸಿದರೆ ಎಷ್ಟು ಚೆಂಡುಗಳು ಎಗೆ ದೊರೆತಿವೆ? ಆಪ್ಷನ್: 45 ಕಡಿಮೆ, 27 ಕಡಿಮೆ, 45 ಹೆಚ್ಚು, 27 ಹೆಚ್ಚು. ಆನ್ಸರ್ ಆಪ್ಷನ್ 1, 45 ಕಡಿಮೆ. ಮುಂದಿನ ಪ್ರಶ್ನೆ: ಕೆಳಗಿನಗಳಲ್ಲಿ ಯಾವ ರಾಜ್ಯ ಸರ್ಕಾರವು ಮಹಿಳೆಯರ ಸುರಕ್ಷತೆಯನ್ನು ಖಾತ್ರಿಪಡಿಸಲು ಆಪರೇಷನ್ ದರ್ಗಕ್ಕೆ ಚಾಲನೆ ನೀಡಿದೆ? ಆಪ್ಷನ್: ಬಿಹಾರ, ಒಡಿಶಾ, ಹರಿಯಾಣ, ಕೇರಳ. ಉತ್ತರ ಆನ್ಸರ್ ಆಪ್ಷನ್ 3, ಹರಿಯಾಣ. ಮುಂದಿನ ಪ್ರಶ್ನೆ: ಬ್ಯಾಡ್ ಅಂಡ್ ಕ್ವೀನ್ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ಯಾರು ಮಾಡಿದ್ದರು? ಆಪ್ಷನ್: ಹುಮಾ ಕುರೇಶಿ, ವಿದ್ಯಾ ಬಾಲನ್, ರೇಖಾ, ಸೀಮಾ ಬಿಸ್ವಾಸ್. ಆನ್ಸರ್ ಆಪ್ಷನ್ 4, ಸೀಮಾ ಬಿಸ್ವಾಸ್. ಈ ಕೆಳಗಿನ ಬಾರ್ ನಕಾಶೆಯು ಕಳೆದ 10 ವರ್ಷಗಳಿಂದ ಕಂಪನಿ XYZ ಮಾಡಿರುವ ಪರ್ಸನಲ್ ಕಂಪ್ಯೂಟರ್ಗಳ ಮಾರಾಟದ ಮಾಹಿತಿಯನ್ನು ತೋರಿಸುತ್ತದೆ. XYZ ಕಂಪನಿ ಯಾವ ವರ್ಷದಲ್ಲಿ ಅತಿ ಹೆಚ್ಚಿನ ಪರ್ಸನಲ್ ಕಂಪ್ಯೂಟರ್ಗಳನ್ನು ಮಾರಾಟ ಮಾಡಿದೆ? ಆನ್ಸರ್ ಆಪ್ಷನ್ 4, 2014. ಈ ಕೆಳಗಿನಲ್ಲಿ ಯಾವುದು ಪೈಥಾಗೋರಸ್ನ ತ್ರಿವಳಿಯಾಗಿದೆ? ಆನ್ಸರ್ ಆಪ್ಷನ್ 2, 15, 20, 25. ಉಳಿದವಳಿಗಿಂತ ಭಿನ್ನವಾದ ಚಿತ್ರವನ್ನು ಆರಿಸಿ. ಆನ್ಸರ್ ಆಪ್ಷನ್ 2, ಡಿ. ಗುಂಪಿಗೆ ಸೇರದನ್ನು ಕಂಡುಹಿಡಿಯಿರಿ. ಸೊ ಆನ್ಸರ್ ಆಪ್ಷನ್ 3, ಸಿ.
ಪುರುಷ ಸಂತಾನೋತ್ಪತ್ತಿ ವ್ಯವಸ್ಥೆಯ ಯಾವ ಭಾಗದಲ್ಲಿ ಮುಖ್ಯ ಆನುವಂಶಿಕ ಅಂಗಾಂಶ ಇರುತ್ತದೆ? ಆಪ್ಷನ್ ವೃಷಣಕೋಶ, ಪ್ರಾಸ್ಟೇಟ್ ಗ್ರಂಥಿ, ವೀರ್ಯ, ಮೂತ್ರಕೋಶ. ಆನ್ಸರ್ ಆಪ್ಷನ್ 3 ವೀರ್ಯ. ಯಾವ ಮಾದರಿಯು ಕೆಳಗಿನ ಮಾದರಿಯನ್ನು ಹೋಲುತ್ತದೆ? ಉತ್ತರ ಆಪ್ಷನ್ ಸಿ. ಆಪ್ಷನ್ 1 ಸಿ. ಕೆಳಗಿನ ವರ್ಗಗಳನ್ನು ಪ್ರತಿನಿಧಿಸುವ ಸೂಕ್ತ ವೆನ್ ರೇಖಾಚಿತ್ರವನ್ನು ಆರಿಸಿ. ತಾಮ್ರ, ಲೋಹಗಳು, ಕ್ರಿಪ್ಟಾನ್. ಆನ್ಸರ್ ಆಪ್ಷನ್ 1. ಈ ಕೆಳಗಿನ ಯಾವ ಸಾಮಾನ್ಯ ಭಿನ್ನರಾಶಿಯನ್ನು ದಶಮಾಂಶದಲ್ಲಿ ಬರೆದಾಗ ಕೊನೆಗೊಳ್ಳುವುದಿಲ್ಲ? ಉತ್ತರ ಆಪ್ಷನ್ 1 240/450. ಇತ್ತೀಚೆಗೆ 80ನೇ ಹಿರಿಯ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಅನ್ನು ಭಾರತದ ಯಾವ ರಾಜ್ಯವು ಆಯೋಜಿಸಿತು? ಕರ್ನಾಟಕ, ರಾಜಸ್ಥಾನ, ಒಡಿಶಾ, ತೆಲಂಗಾಣ. ಉತ್ತರ ಆಪ್ಷನ್ 4 ತೆಲಂಗಾಣ. ಪರಮಾಣು ಸಂಖ್ಯೆ ಡ್ಯಾಶ್ ಹೊಂದಿರುವ ಧಾತುವು ಪ್ರತ್ಯಾಮ್ಲೀಯ ಆಕ್ಸೈಡ್ ಅನ್ನು ರಚಿಸುತ್ತದೆ. ಆನ್ಸರ್ ಆಪ್ಷನ್ 4 11 ಸೋಡಿಯಂ Na. ಹಣ್ಣುಗಳ ಬುಟ್ಟಿಯಲ್ಲಿ 52% ಲಿಚಿ ಹಣ್ಣುಗಳು, 48% ಕಿವಿ ಹಣ್ಣುಗಳು ಇವೆ. ಅವುಗಳ ಸಂಖ್ಯೆ 50 ಆಗಿದ್ದರೆ ಲಿಚಿ ಮತ್ತು ಕಿವಿಗಳ ನಡುವಿನ ಅನುಪಾತ ಎಷ್ಟು? ಆನ್ಸರ್ ಆಪ್ಷನ್ 1 13:12. ಗುಂಪಿಗೆ ಸೇರದಿರುವುದನ್ನು ಕಂಡುಹಿಡಿಯಿರಿ. ಕೆ, ಜಿ, ಎ, ಎಫ್. ಆನ್ಸರ್ ಆಪ್ಷನ್ 2 ಜಿ. ಒಂದು ಪರೀಕ್ಷೆಯಲ್ಲಿ ಸ್ಪಂದನ 50 ಅಂಕಗಳಲ್ಲಿ 22 ಅಂಕಗಳನ್ನು ಗಳಿಸಿದರು. ಅವರು ಮತ್ತೊಂದು ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅದನ್ನು ಉತ್ತೀರ್ಣಗೊಳ್ಳಲು ಅವರು ಒಟ್ಟು 56% ಅಂಕಗಳನ್ನು ಪಡೆದುಕೊಳ್ಳಬೇಕಾಗಿದೆ. ಎರಡನೇ ಪರೀಕ್ಷೆಯು 75 ಅಂಕಗಳಿಗೆ ಆಗಿದ್ದರೆ ಎರಡನೇ ಪರೀಕ್ಷೆಯಲ್ಲಿ ಅವರ ಶೇಕಡಾವಾರು ಅಂಕಗಳು ಎಷ್ಟು? ಆಪ್ಷನ್ 48, 60, 54, 64. ಆನ್ಸರ್ ಆಪ್ಷನ್ ಡಿ 4 64. ಖಗೋಳ ವಿಜ್ಞಾನ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಪ್ರತಿಷ್ಠಿತ ಡಾನ್ ಡೇವಿಡ್ ಪ್ರೈಸ್ ಪ್ರಶಸ್ತಿಯನ್ನು ಯಾವ ಭಾರತೀಯ ವಿಜ್ಞಾನಿ ಪಡೆದಿದ್ದಾರೆ? ಆಪ್ಷನ್ ಸಂದೇಶ್ ಕುಲಕರ್ಣಿ, ಸಂಜಯ್ ಕುಲಕರ್ಣಿ, ಶ್ರೀಜಿತ್ ಕುಲಕರ್ಣಿ, ಶ್ರೀನಿವಾಸ್ ಕುಲಕರ್ಣಿ. ಆನ್ಸರ್ ಆಪ್ಷನ್ 4 ಶ್ರೀನಿವಾಸ್ ಕುಲಕರ್ಣಿ. ಮುಂದಿನ ಪ್ರಶ್ನೆ, 12, 15, 25ರಿಂದ ಭಾಗಿಸಬಹುದಾದ ಅತಿ ಸಣ್ಣ ಸಂಖ್ಯೆ ಪಡೆಯಲು 20,000ಕ್ಕೆ ಎಷ್ಟನ್ನು ಸೇರಿಸಬೇಕು ಎಂಬುದನ್ನು ಕಂಡುಹಿಡಿಯಿರಿ. ಆಪ್ಷನ್ 100, 150, 180, 200. ಆನ್ಸರ್ ಆಪ್ಷನ್ 1 100. 4 ವರ್ಷಗಳಲ್ಲಿ ನದಿಯ ಮೇಲೆ ಸೇತುವೆಯನ್ನು ನಿರ್ಮಿಸಲು ನಿರ್ದಿಷ್ಟ ಜನರನ್ನು ನೇಮಕ ಮಾಡಲಾಗಿದೆ. ಉದ್ಯೋಗಿಗಳಲ್ಲಿ 5% ಸಂಖ್ಯೆ 1ನೇ ವರ್ಷದ ಅಂತ್ಯದಲ್ಲಿ ಕಡಿಮೆಯಾಗುತ್ತದೆ. 2ನೇ ವರ್ಷದ ಕೊನೆಯಲ್ಲಿ ಅದೇ ಕಡಿತ ಪುನರಾವರ್ತನೆಯಾಗುತ್ತದೆ. ಆದಾಗ್ಯೂ ಕ್ಲಬ್ದ ಕಾಲದಲ್ಲಿ ಕೆಲಸವನ್ನು ಪೂರ್ಣಗೊಳಿಸುವುದಕ್ಕಾಗಿ 3ನೇ ವರ್ಷದ ಕೊನೆಯಲ್ಲಿ 20% ಕಾರ್ಯಪಡೆಯನ್ನು ಹೆಚ್ಚಿಸಲಾಗುತ್ತದೆ. 4ನೇ ವರ್ಷದ ಆರಂಭದಲ್ಲಿ ಕೆಲಸ ಮಾಡುವ ಜನರ ಸಂಖ್ಯೆ 2166 ಆಗಿದ್ದರೆ ಆರಂಭದಲ್ಲಿ ಕೆಲಸ ಮಾಡುತ್ತಿರುವ ಜನರ ಸಂಖ್ಯೆ ಎಷ್ಟು? ಆಪ್ಷನ್ ಸಿಗಿದೆ 2000, 2500, 1500, 1000. ಆನ್ಸರ್ ಆಪ್ಷನ್ 1 2000. ಮುಂದಿನ ಪ್ರಶ್ನೆ, 10 ವೋಲ್ಟ್ ವಿದ್ಯುತ್ ವಿಭವಾಂತರ ಶಕ್ತಿ ಹೊಂದಿರುವ 2 ಸ್ಥಾನಗಳ ನಡುವೆ 4 ಸಿ ವಿದ್ಯುತ್ ಪೂರಣ ಹಾಯಿಸಿದಾಗ ಮಾಡಲಾಗುವ ಕೆಲಸ ಎಷ್ಟು? ಆಪ್ಷನ್ 48 ಜೌಲ್ಸ್, 44 ಜೌಲ್ಸ್, 40 ಜೌಲ್ಸ್, 10 ಜೌಲ್ಸ್. ಆನ್ಸರ್ ಆಪ್ಷನ್ 3 40 ಜೌಲ್ಸ್. ನಿರ್ದಿಷ್ಟ ಸರಳ ಬಡ್ಡಿದರದಲ್ಲಿ ನೇಹಾ ಅವರ 8,000 ಮೊತ್ತವು 3 ವರ್ಷಗಳ ನಂತರ 9,200 ಆಯಿತು. ಬಡ್ಡಿದರವನ್ನು 2ರಷ್ಟು ಏರಿಸಿದರೆ ಆಗುವ ಮೊತ್ತ ಎಷ್ಟು? ಆಪ್ಷನ್ 8,900, 9,680, 9,800, 2,000.
ಆನ್ಸರ್ ಆಪ್ಷನ್ 2 9680. 2017ರಲ್ಲಿ ಮಹಿಳಾ ಕಾರ್ಮಿಕ ಬಲದ ಪಾಲ್ಗೊಳ್ಳುವಿಕೆಯಲ್ಲಿ ಭಾರತದ ವಿಶ್ವ ಶ್ರೇಯಾಂಕ ಎಷ್ಟಿತ್ತು? ಆನ್ಸರ್ ಆಪ್ಷನ್ 2 135 ಔಟ್ ಆಫ್ 144. ನೆಕ್ಸ್ಟ್ 3 ರೀತಿಯ ಸರಳ ಶಾಶ್ವತ ಅಂಗಾಂಶಗಳು ಯಾವುವು? ಪ್ಯಾರೆನ್ಕೈಮಾ, ಕೋಲೆನ್ಕೈಮಾ ಮತ್ತು ಸ್ಕ್ಲೆರೆನ್ಕೈಮಾ. ಆಪ್ಷನ್ 1. ಮುಂದಿನ ಪ್ರಶ್ನೆ, ಶಬ್ದದ ಕುರಿತು ವಿವಿಧ ವಾಹಕಗಳಲ್ಲಿ 25 ಡಿಗ್ರಿ ಸೆಲ್ಸಿಯಸ್ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿ? ಉಕ್ಕಿನಲ್ಲಿ ಶಬ್ದದ ವೇಗವು 5960 km/s. ನಿಕ್ಕಲ್ನಲ್ಲಿ ಶಬ್ದದ ವೇಗವು 6040 m/s. ಆನ್ಸರ್ ಆಪ್ಷನ್ ಬಿ ಮಾತ್ರ ಸರಿ, 5960 m/s. ಕನ್ನಡಿಯನ್ನು ಬಲಕ್ಕೆ ಇರಿಸಿದಲ್ಲಿ ಈ ಕೆಳಗಿನ ಚಿತ್ರದ ಪ್ರತಿಬಿಂಬ ಚಿತ್ರವನ್ನು ಕಂಡುಹಿಡಿಯಿರಿ. ಆನ್ಸರ್ ಆಪ್ಷನ್ ಡಿ, ಆಪ್ಷನ್ 2 ಡಿ. ಆಧುನಿಕ ಆವರ್ತಕ ಕೋಷ್ಟವನ್ನು ಪ್ರಸ್ತಾಪಿಸಿದವರು ಯಾರು? ಆಪ್ಷನ್ ಸಿ ಇದೆ, ಮೋಸ್ಟ್ಲಿ, ನ್ಯೂಲ್ಯಾಂಡ್ಸ್, ಮೆಂಡಲೀವ್, ಡೊಬೆರಿನರ್. ಆನ್ಸರ್ ಸೊ ನೋಡಿ, ಆಧುನಿಕ ಆವರ್ತಕ ಕೋಷ್ಟವನ್ನು ಪ್ರಸ್ತಾಪಿಸಿದವರು ಆಪ್ಷನ್ 1 ಮೋಸ್ಟ್ಲಿ. ಮುಂದಿನ ಪ್ರಶ್ನೆ, 12 kg ದ್ರವ್ಯರಾಶಿ ಆಗಿರುವ ಒಂದು ವಸ್ತು ನೆಲದ ಮೇಲೆ ಒಂದು ನಿರ್ದಿಷ್ಟ ಎತ್ತರದಲ್ಲಿದೆ. ವಸ್ತುವಿನ ಸಂಭವನೀಯ ಶಕ್ತಿಯು 480 ಜೌಲ್ ಆಗಿದ್ದರೆ ಆ ವಸ್ತು ನೆಲದಿಂದ ಎಷ್ಟು ಎತ್ತರದಲ್ಲಿದೆ ಎಂಬುದನ್ನು ಕಂಡುಹಿಡಿಯಿರಿ. ಗ್ರಾವಿಟೇಷನ್ 10 m/s² ಎಂದಾದಾಗ ಆನ್ಸರ್ ಆಪ್ಷನ್ ಕೊಟ್ಟಿದ್ದಾರೆ 8.73 ಮೀಟರ್, 8.03 ಮೀಟರ್, 7.7 ಮೀಟರ್, 4 ಮೀಟರ್. ಆನ್ಸರ್ ಆಪ್ಷನ್ 4 ಮೀಟರ್. ಆಯ್ಕೆಗಳ ಪೈಕಿ ಯಾವುದು ಪ್ರಶ್ನೆಯ ಚಿತ್ರಕ್ಕೆ ಅತಿ ಹೆಚ್ಚು ಸಾಮ್ಯತೆಯನ್ನು ಹೊಂದಿದೆ? ಆಪ್ಷನ್ಸ್ಗಳ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ದಿಸ್ ಒನ್. ಆನ್ಸರ್ ಇಸ್ ಆಪ್ಷನ್ 3. (50/x−14) ಒಂದು ಪೂರ್ಣಾಂಕವನ್ನಾಗಿಸಲು x ನ ಕನಿಷ್ಠ ಮೌಲ್ಯ ಎಷ್ಟಾಗಿರಬೇಕು? ಆನ್ಸರ್ ಆಪ್ಷನ್ 4 -36. ಭೂಮಿಯ ಮೇಲೆ ವಸ್ತುವಿನ ತೂಕ 60 ನ್ಯೂಟನ್ ಆಗಿರುತ್ತದೆ. ಚಂದ್ರನ ಮೇಲೆ ಅದರ ತೂಕ ಎಷ್ಟಾಗಿರುತ್ತದೆ? ಆಪ್ಷನ್ 10 1 3.6 360. ಆನ್ಸರ್ ಆಪ್ಷನ್ 1 10 ನ್ಯೂಟನ್. ಬೀಜಗಳು 2 ಡಿಕೋಟಿಲ್ಡಾನ್ಗಳನ್ನು ಹೊಂದಿರುವ ಆಂಜಿಯೋಸ್ಪರ್ಮ್ ಸಸ್ಯಗಳನ್ನು ಹೇಗೆ ಕರೆಯಲಾಗುತ್ತದೆ? ಡಿಕೋಟ್ ಸಸ್ಯ, ಪಾಪಿಯೋಪೆಡಿಯಲಮ್, ಹುಲ್ಲು, ಮೆಕ್ಕೆಜೋಳ. ಆನ್ಸರ್ ಆಪ್ಷನ್ 1 ಡಿಕೋಟ್ ಸಸ್ಯ. ಈ ಮುಂದಿನ ವೆನ್ ನಕಾಶೆಯು ಎ, ಬಿ ಮತ್ತು ಸಿ ಉದ್ಯೋಗ ತರಬೇತಿ ಪಡೆಯುವ 50 ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ. ಪ್ರತಿಯೊಬ್ಬರು ಕನಿಷ್ಠ 1 ತರಬೇತಿಗೆ ಹಾಜರಾಗುತ್ತಾರೆ. ಎಷ್ಟು ಜನರು ನಿಖರವಾಗಿ 2 ತರಬೇತಿಗೆ ಹಾಜರಾಗುತ್ತಾರೆ? ಸೊ ಆನ್ಸರ್ 4 4 5 ಟೋಟಲ್ 13. ಆನ್ಸರ್ ಆಪ್ಷನ್ 1. ಕೊಟ್ಟಿರುವ ಸರಣಿಯಲ್ಲಿ ಮುಂದಿನ ಚಿತ್ರವನ್ನು ಆರಿಸಿ. ಆನ್ಸರ್ ಆಪ್ಷನ್ ಸಿ, ಆಪ್ಷನ್ 4. ಮೇದಿನಿ ಮಾತ್ರ ಒಂದು ಗೋಡೆಗೆ 21 ದಿನಗಳಲ್ಲಿ ಪೇಂಟ್ ಮಾಡಬಲ್ಲರು. ಇದೇ ವೇಳೆ ಯೂಕಿ ಇದರ 2ರಷ್ಟು ಸಮಯ
ಪಡೆಯುವರು? ಅವರು ಒಟ್ಟಾಗಿ ಕೆಲಸ ಮಾಡಿದರೆ ಅರ್ಧ ಗಂಟೆಗೆ ಪೇಂಟ್ ಮಾಡಲು ಅವರು ಎಷ್ಟು ದಿನ ಪಡೆಯುವರು? ಮೇದಿನಿ ಮಾತ್ರ ಒಂದು ಗೋಡೆಗೆ 20 ದಿನ, 1/21 ಪ್ಲಸ್. ಅದೇ ವೇಳೆ ಯುಕಿ ಅದರ 2ರಷ್ಟು ಅಂತ ಹೇಳಿದಾಗ 1/42. ಸೊ ಟೋಟಲ್ ಆಗಿ ನೀವು ಮಾಡ್ತಾ ಹೋಗಿ ಆನ್ಸರ್ ಬರುತ್ತೆ. ಸೊ ಅದನ್ನು ಅರ್ಧ ದಿನಕ್ಕೆ ಕನ್ವರ್ಟ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 7. ಕುತ್ಬುದ್ದೀನ್ ಐಬಕ್ ಮತ್ತು ರಜಿಯಾ ಡ್ಯಾಶ್ ರಾಜವಂಶಕ್ಕೆ ಸೇರಿದವರು? ಆನ್ಸರ್ ಆಪ್ಷನ್ 2 ಮಮ್ಲುಕ್. ಮುಂದಿನ ಪ್ರಶ್ನೆ, ಒಂದು ಮಸೂರದ ಶಕ್ತಿ ಇದರ ಡ್ಯಾಶ್ನ ವೃತ್ಯಮ? ಆನ್ಸರ್ ಆಪ್ಷನ್ 1 ಪೋಕಲ್ ಉದ್ದ. 2349, 2835, 3078 ಮಾರ್ಚಾಹ ಉಡುಕಿ. ಆನ್ಸರ್ ಆಪ್ಷನ್ 3 81. ಕೆಳಗಿನ ಯಾವ ಅಣುಗಳ ಸಂಖ್ಯೆ ಅದೇ ಗುಂಪಿಗೆ ಸೇರಿದ ಧಾತುವನ್ನು ಪ್ರತಿನಿಧಿಸುತ್ತದೆ? ಉತ್ತರ ಆಪ್ಷನ್ 3 13 ಮತ್ತು 31. ಕಲ್ವಕುಂಟಲ ಚಂದ್ರಶೇಖರ್ ರಾವ್ ಅವರು ಯಾವ ರಾಜಕೀಯ ಪಕ್ಷದ ನಾಯಕರಾಗಿದ್ದಾರೆ? ಪ್ರಜಾರಾಜ್ಯಂ ಪಾರ್ಟಿ, ತೆಲಂಗಾಣ ಪ್ರಜಾ ಸಮಿತಿ, ತೆಲಂಗಾಣ ರಾಷ್ಟ್ರ ಸಮಿತಿ, ತೆಲುಗು ದೇಶಂ ಪಕ್ಷ. ಆನ್ಸರ್ ಆಪ್ಷನ್ 3 ತೆಲಂಗಾಣ ರಾಷ್ಟ್ರ ಸಮಿತಿ. ಕೊಟ್ಟಿರುವ ಸರಣಿಯಲ್ಲಿ ಮುಂದೆ ಏನು ಬರುತ್ತದೆ? 6P, 11Q, 17S, 24V. ಮುಂದಿನ ಸರಣಿ ಆಪ್ಷನ್ 4 32Z. ನಿಮಗೆ ಒಂದು ಪ್ರಶ್ನೆ ಮತ್ತು 2 ಹೇಳಿಕೆಗಳನ್ನು ನೀಡಲಾಗಿದೆ. ಪ್ರಶ್ನೆಯನ್ನು ಉತ್ತರಿಸಲು ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಅಗತ್ಯವಿದೆ ಅಥವಾ ಸಾಕು ಎಂದು ಗುರುತಿಸಿ. ಪ್ರಶ್ನೆ: ಒಂದು ಕಪಾಟಿನಲ್ಲಿ 4 ಶೆಲ್ಫ್ಗಳಿವೆ. ಈ ಕೆಳಗಿನ ವಾಕ್ಯಗಳನ್ನು ಆಧರಿಸಿ ಎರಡನೇ ಶೆಲ್ಫ್ನಲ್ಲಿ ಒಟ್ಟು ಎಷ್ಟು ಆಟಿಕೆಗಳನ್ನು ಜೋಡಿಸಬಹುದು ಎಂಬುದನ್ನು ಕಂಡುಹಿಡಿಯಿರಿ. ಹೇಳಿಕೆಗಳು: ಒಟ್ಟು 15 ಆಟಿಕೆಗಳಿವೆ. 1ನೇ ಶೆಲ್ಫಿನಲ್ಲಿ 5 ಆಟಿಕೆಗಳು. 2 ಮತ್ತು 3ನೇ ಶೆಲ್ಫಿನಲ್ಲಿ ಸಮ ಪ್ರಮಾಣದ ಆಟಿಕೆಗಳನ್ನು ಜೋಡಿಸಬಹುದು. 4ನೇ ಶೆಲ್ಫಿನಲ್ಲಿ 2 ಆಟಿಕೆಗಳು ಇದೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ 1 2 3 ಮತ್ತು 4 ಹೇಳಿಕೆಗಳು ಒಟ್ಟಾಗಿ ಅವಶ್ಯಕ. ಅಶ್ವಿನಿ ಪೊನ್ನಪ್ಪ ಯಾವ ಕ್ರೀಡೆಗೆ ಹೆಸರುವಾಸಿಯಾಗಿದ್ದಾರೆ? ಬ್ಯಾಡ್ಮಿಂಟನ್, ಟೆನ್ನಿಸ್, ಕ್ರಿಕೆಟ್, ಗಾಲ್ಫ್. ಆನ್ಸರ್ ಆಪ್ಷನ್ 1 ಬ್ಯಾಡ್ಮಿಂಟನ್. ಮುಂದಿನ ಪ್ರಶ್ನೆ: ಸಂದೀಪ್ ವಾಚನ್ನು ಧರಿಸಿದ್ದಾನೆ. ಸಂಜೆ 6 ಗಂಟೆಗೆ ಆತನ ವಾಚಿನ ನಿಮಿಷದ ಮುಳ್ಳು ಉತ್ತರ ದಿಕ್ಕಿನೆಡೆಗೆ ತೋರಿಸುತ್ತದೆ. ಹಾಗಾದರೆ ಗಂಟೆಗಳ ಮುಳ್ಳು ಯಾವ ದಿಕ್ಕಿನೆಡೆಗೆ ತೋರಿಸುತ್ತದೆ? ಉತ್ತರ ದಕ್ಷಿಣ. ಮಾಡಿರುವ ಕೆಲಸದ ವೇಗವನ್ನು ಡ್ಯಾಶ್ ಅಳೆಯುತ್ತದೆ. ಕೆಲಸದ ವೇಗವನ್ನು ಅಳೆಯುವ ಮೂಲಮಾನ ಆಪ್ಷನ್ 2 ಸಾಮರ್ಥ್ಯ. 2017ರ ಆಗಸ್ಟ್ನಲ್ಲಿ ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದವರು ಯಾರು? ಆನ್ಸರ್ ಆಪ್ಷನ್ 1 ನಿತೀಶ್ ಕುಮಾರ್. ಕ್ರಮವಾಗಿ 45, 60 ಮತ್ತು 125 ನಿಮಿಷಗಳ ನಿಯಮಿತ ಮಧ್ಯಂತರಗಳಲ್ಲಿ 3 ಗಂಟೆಗಳು ಸದ್ದು ಮಾಡುತ್ತವೆ. 3 ಗಂಟೆಗಳು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಏಕಕಾಲದಲ್ಲಿ ಸದ್ದು ಮಾಡಿದರೆ ನಂತರ ಅವು ಏಕಕಾಲದಲ್ಲಿ ಯಾವಾಗ ಸದ್ದು ಮಾಡುತ್ತವೆ? ಆನ್ಸರ್ ಆಪ್ಷನ್ 3 ಗುರುವಾರ 1 PM. ಈ ಸರಣಿಯ ಮುಂದಿನ ಚಿತ್ರವನ್ನು ಕಂಡುಹಿಡಿಯಿರಿ.
ಉತ್ತರ ಆಪ್ಷನ್ 2 ಸಿ. ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಿದೆ? 1. ಸಮತೋಲಿತ ರಾಸಾಯನಿಕ ಸಮೀಕರಣವು ರಿಯಾಕ್ಟರ್ಗಳು ಮತ್ತು ಉತ್ಪನ್ನಗಳಲ್ಲಿ ವಿಭಿನ್ನ ಧಾತುಗಳ ಸಮಾನ ಸಂಖ್ಯೆಯ ಪರಮಾಣುಗಳನ್ನು ಹೊಂದಿರುತ್ತವೆ. ಪ್ರತಿಕ್ರಿಯಾತ್ಮಕ ಲೋಹದ ಮೇಲ್ಮೈ ಮೇಲೆ ವಾಯು, ನೀರು ಅಥವಾ ಅದರ ಸುತ್ತಲಿನ ಇತರ ವಸ್ತುಗಳು ದಾಳಿ ಮಾಡಿದರೆ ಅದು ತುಕ್ಕು ಹಿಡಿಯುತ್ತದೆ ಹಾಗೂ ಈ ಪರಿಣಾಮವನ್ನು ರಾನ್ಸಿಡ್ ಎಂದು ಕರೆಯಲಾಗುತ್ತದೆ. ಆನ್ಸರ್ ಎ ಮಾತ್ರವೇ ಸರಿ. ಖಾಸಿ, ಗಾರೋ ಮತ್ತು ಜೈಂತಿಯಾ ಬೆಟ್ಟಗಳು ಡ್ಯಾಶ್ನಲ್ಲಿವೆ? ನಾಗಾಲ್ಯಾಂಡ್, ಸಿಕ್ಕಿಂ, ಅಸ್ಸಾಂ, ಮೇಘಾಲಯ. ಆನ್ಸರ್ ಆಪ್ಷನ್ 4 ಮೇಘಾಲಯ. ಒಂದು ನಿರ್ದಿಷ್ಟ ಸಂಕೇತದಲ್ಲಿ ರಸ್ಟ್ ಅನ್ನು UXVW ಎಂದು ಬರೆಯಲಾಗುತ್ತದೆ. ಅದೇ ಸಂಕೇತದಲ್ಲಿ RAIN ಅನ್ನು ಹೇಗೆ ಬರೆಯಲಾಗುತ್ತದೆ? ಆನ್ಸರ್ ಆಪ್ಷನ್ 1 UDLQ. ಪ್ರಸ್ತುತ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ನೇಮಕಗೊಂಡವರು ಯಾರು? ಅರವಿಂದ್ ಸುಬ್ರಹ್ಮಣ್ಯ, KM ಅಬ್ರಾಹಂ, ರಘುರಾಮ್ ರಾಜನ್, ಅರವಿಂದ್ ಪನಗರಿಯಾ. ಆನ್ಸರ್ ಆಪ್ಷನ್ 1. ಮುಂದಿನ ಪ್ರಶ್ನೆ. 320 ಗ್ರಾಂ ನೀರಿನ ದ್ರಾವಣದಲ್ಲಿ 44 ಗ್ರಾಂ ಉಪ್ಪು ಇರುತ್ತದೆ. ದ್ರಾವಣದ ದ್ರವ್ಯರಾಶಿ ಶೇಕಡವನ್ನು ಆಧರಿಸಿ ದ್ರವ್ಯರಾಶಿಯ ಸಾಂದ್ರತೆಯನ್ನು ಲೆಕ್ಕ ಹಾಕಿ. 320 ಗ್ರಾಂ ನೀರಿನ ದ್ರಾವಣದಲ್ಲಿ 44 ಗ್ರಾಂ ಉಪ್ಪು ಇರುತ್ತದೆ. ದ್ರಾವಣದ ದ್ರವ್ಯರಾಶಿ ಶೇಕಡವನ್ನು ಆಧರಿಸಿ ದ್ರವ್ಯರಾಶಿಯ ಸಾಂದ್ರತೆಯನ್ನು ಲೆಕ್ಕ ಹಾಕಿ. ಆನ್ಸರ್ ಬಂದು ಆಪ್ಷನ್ 2 12.09%. ಮುಂದಿನ ಪ್ರಶ್ನೆ. ಒಂದು ವಸ್ತುವಿನ ತೂಕವು 200 ನ್ಯೂಟನ್ ಆಗಿದ್ದರೆ ಅದರ ದ್ರವ್ಯರಾಶಿಯನ್ನು ಕಂಡುಹಿಡಿಯಿರಿ. ಗ್ರಾವಿಟೇಷನ್ ಕೊಟ್ಟಿದ್ದಾರೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ವಸ್ತುವಿನ ತೂಕ 200 ನ್ಯೂಟನ್ ಆಗಿದ್ದರೆ ಅದರ ದ್ರವ್ಯರಾಶಿ ಎಷ್ಟು? ಆನ್ಸರ್ ಆಪ್ಷನ್ 2 20 ಕಿಲೋಗ್ರಾಂ. RBIನ ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈ, ಚೆನ್ನೈ, ಬೆಂಗಳೂರು ಅಂಡ್ ನವದೆಹಲಿ. ಆನ್ಸರ್ ಬಂದು ಆಪ್ಷನ್ 1 ಮುಂಬೈ. ಇಪ್ಪತ್ತ 8 ಜನ ಟ್ರೈನಿಗಳು ಮಾಡುವ ಕೆಲಸವನ್ನು ಒಂದು ಸೀಮಿತ ಅವಧಿಯಲ್ಲಿ 16 ಜನರು ಪರಿಣಿತರು ಮಾಡಿ ಮುಗಿಸುತ್ತಾರೆ. ಒಂದು ಕೆಲಸವನ್ನು 12 ಜನ ಪರಿಣಿತರು ಮತ್ತು 15 ಜನ ಟ್ರೈನಿಗಳು ಮಾಡುತ್ತಾರೆ. ಅದೇ ರೀತಿಯ ಕೆಲಸವನ್ನು ಅಷ್ಟೇ ಸಮಯದಲ್ಲಿ ಮಾಡಿ ಮುಗಿಸಲು 8 ಜನ ಪರಿಣಿತರ ಜೊತೆ ಎಷ್ಟು ಜನ ಟ್ರೈನಿಗಳು ಬೇಕಾಗುತ್ತಾರೆ? ಉತ್ತರ ಆಪ್ಷನ್ 1 22. ಮೊದಲ 3 ಅವಧಿಗಳ ಗುಣೋತ್ತರ ಶ್ರೇಣಿಗಳ ಮೊತ್ತ ಮತ್ತು ಮೊದಲ 3 ಅವಧಿಗಳ ಗುಣೋತ್ತರ ಶ್ರೇಣಿಗಳ ಮೊತ್ತದ ಅನುಪಾತ 125:152 ಆಗಿದೆ. ಹಾಗಾದರೆ ಗುಣೋತ್ತರ ಶ್ರೇಣಿಯ ಸಾಮಾನ್ಯ ಅನುಪಾತ ಕಂಡುಹಿಡಿಯಿರಿ. ಉತ್ತರ ಆಪ್ಷನ್ 2 3/5. ನೀಡಲಾದ ಹೇಳಿಕೆಯನ್ನು ಓದಿರಿ ಮತ್ತು ಯಾವ ವಾದವು ಬಲವಾಗಿದೆ ಎಂಬುದನ್ನು ಆಯ್ಕೆ ಮಾಡಿ. ಹೇಳಿಕೆ ಹೀಗಿದೆ: ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳು ವಿದ್ಯಾರ್ಥಿಗಳಿಂದ ಕನಿಷ್ಠ ಶುಲ್ಕವನ್ನು ಸಂಗ್ರಹಿಸಬೇಕೇ? ವಾದಗಳು: ಹೌದು, ಇದು ಪೋಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಗಂಭೀರತೆಯನ್ನು ಉಂಟುಮಾಡುತ್ತದೆ. ಎರಡನೇ ಆಪ್ಷನ್: ಇಲ್ಲ, ಇದು ಉತ್ತಮವಾಗಿ ಅಧ್ಯಯನ ಮಾಡುವ ಬಡ ವಿದ್ಯಾರ್ಥಿಗಳು ಶಾಲೆ ಅಥವಾ ಕಾಲೇಜನ್ನು ಅರ್ಧಕ್ಕೆ ಬಿಡುವಂತೆ ಮಾಡುತ್ತದೆ. ಆನ್ಸರ್ ಆಪ್ಷನ್ 2 ವಾದ 2 ಮಾತ್ರ ಬಲವಾಗಿದೆ. ಕೆಳಗಿನಲ್ಲಿ ಯಾವುದು ಮೊಗ್ಗುವಿಕೆ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ? ಪ್ಲಾಸ್ಮೋಡಿಯಂ, ಯುಗ್ಲೇನಾ, ಅಮೀಬಾ, ಹೈಡ್ರಾ. ಆನ್ಸರ್ ಆಪ್ಷನ್ 4 ಹೈಡ್ರಾ. ಡ್ಯಾಶ್ ಎಂಬ ಪದವು ಸಿಂಧೂ ನದಿಯ ಆಚೆಯ ಪ್ರದೇಶ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಭಾರತವರ್ಷ, ಇಂಡಿಯಾ, ಜಂಬೂದ್ವೀಪ, ಆರ್ಯವರ್ತ. ಆನ್ಸರ್ ಆಪ್ಷನ್ 2 ಇಂಡಿಯಾ.
ಮುಂದಿನ ಪ್ರಶ್ನೆ 142, 148, 154 ಡ್ಯಾಶ್ ಎನ್ನುವ ಸಮಾಂತರ ಶ್ರೇಣಿಯಲ್ಲಿ 12ನೇ ಅಂಕಿ ಯಾವುದು? ಉತ್ತರ 208. ವಸ್ತುವಿನ ಮೇಲೆ ಅನ್ವಯಿಸಲಾದ ಗುರುತ್ವಾಕರ್ಷಣೆಯ ಬಲವನ್ನು ಹೀಗೆ ಕರೆಯಲಾಗುತ್ತದೆ. ಉತ್ತರ ತೂಕ. ಬಜೆಟ್ ಅನ್ನು ಸೂಚಿಸಲು ಬಳಸುವ ತಾಂತ್ರಿಕ ಪದ ಯಾವುದು? ಉತ್ತರ ವಾರ್ಷಿಕ ಹಣಕಾಸು ವಿವರ ಪತ್ರ. ಮುಂದಿನ ಪ್ರಶ್ನೆ, ಕೆಳಗೆ ನೀಡಿರುವ ಒಂದು ಹೇಳಿಕೆಯು 1 ಮತ್ತು 2 ಎಂಬ 2 ವಾದಗಳನ್ನು ಅನುಸರಿಸುತ್ತದೆ. ಯಾವ ವಾದಗಳು ಬಲವಾದ ವಾದ ಎಂದು ನೀವು ನಿರ್ಧರಿಸಬೇಕು. ಹೇಳಿಕೆ ಹೀಗಿದೆ: 21ನೇ ತಲೆಮಾರಿನ ಪೋಷಕರಿಗೆ ಮಕ್ಕಳ ಪಾಲನೆ ಕುರಿತು ಆಪ್ತ ಸಮಾಲೋಚನೆಗೆ ಒಳಪಡಿಸಬೇಕೆ? ವಾದಗಳು: ಹೌದು, ಇದು ಮಕ್ಕಳನ್ನು ಉತ್ತಮ ವ್ಯಕ್ತಿತ್ವದೊಂದಿಗೆ ಬೆಳೆಸಲು ಸಹಾಯ ಮಾಡುತ್ತದೆ. ಆಪ್ಷನ್ 2, ಇಲ್ಲ, ಈ ಪ್ರಕ್ರಿಯೆಯಲ್ಲಿ ಸಮಯ ವ್ಯರ್ಥವಾಗುತ್ತದೆ. ಉತ್ತರ ಕೇವಲ 1 ಮಾತ್ರ ಬಲವಾಗಿದೆ. ಆಪ್ಷನ್ 2, ಕೇವಲ ವಾದ 1 ಮಾತ್ರ ಬಲವಾಗಿದೆ. ಮುಂದಿನ ಪ್ರಶ್ನೆ, ಗೋಳ ಮತ್ತು ಲಂಬ ವೃತ್ತೀಯ ಸಿಲಿಂಡರ್ಗಳ ಘನ ಅಳತೆ ಒಂದೇ ಆಗಿರುತ್ತದೆ. ಅವುಗಳ ತ್ರಿಜ್ಯಗಳು ಕೂಡ ಒಂದೇ ಆಗಿದ್ದರೆ ತ್ರಿಜ್ಯ ಮತ್ತು ಸಿಲಿಂಡರ್ನ ಎತ್ತರದ ಅನುಪಾತ ಕಂಡುಹಿಡಿಯಿರಿ. ಉತ್ತರ ಆಪ್ಷನ್ 3, 3:4. ಮುಂದಿನ ಪ್ರಶ್ನೆ, ನೀಡಲಾದ ಪ್ರಶ್ನೆಯನ್ನು ಓದಿರಿ ಮತ್ತು ಯಾವ ವಾದವು ಬಲವಾಗಿದೆ ಎಂದು ಆಯ್ಕೆ ಮಾಡಿ. ಪ್ರಶ್ನೆ ಹೀಗಿದೆ: ಸಾರ್ವಜನಿಕ ಬಸ್ ಸಾರಿಗೆ ಕಂಪನಿಯು ತನ್ನ ಉದ್ಯೋಗಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸುವುದು ನಿಲ್ಲಿಸಬೇಕೆ? ವಾದ ಹೀಗಿದೆ: ಹೌದು, ಕಂಪನಿಯು ಲಾಭವನ್ನು ಗಳಿಸಬಹುದು ಹಾಗೂ ನೌಕರರಿಗೆ ಇನ್ನಷ್ಟು ಉತ್ತಮವಾದ ಮೂಲ ಸೌಕರ್ಯವನ್ನು ಒದಗಿಸಬಹುದು. ಆಪ್ಷನ್ 2, ಇಲ್ಲ, ಉಚಿತವಾಗಿ ಪ್ರಯಾಣಿಸುವುದು ಉದ್ಯೋಗಿಗಳ ಹಕ್ಕು. ಆನ್ಸರ್ ಬಂದು ವಾದ 1 ಆಗಲಿ ಮತ್ತು ವಾದ 2 ಆಗಲಿ ಬಲವಾಗಿಲ್ಲ. ಭಾರತದ 48ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಎಲ್ಲಿ ನಡೆಯಿತು? ಕೋಲ್ಕತ್ತಾ, ತಿರುವನಂತಪುರ, ನವದೆಹಲಿ, ಗೋವಾ. ಉತ್ತರ ಆಪ್ಷನ್ 4, ಗೋವಾ. ಮುಂದಿನ ಪ್ರಶ್ನೆ, ಒಂದು ವೇಳೆ secant a plus tan a ಇಂಟು secant a minus tan a ಯು 2 + 51/79 ಗೆ ಸಮವಾಗಿದ್ದರೆ sin a ಕಂಡುಹಿಡಿಯಿರಿ. ಉತ್ತರ ಆಪ್ಷನ್ 4, 65/144. ಒಂದು ವರ್ಗಾಕಾರದ ಗದ್ದೆಯೊಳಗೆ 2 ಮೀಟರ್ ಏಕರೂಪದ ದಾರಿ ಹಾದು ಹೋಗುತ್ತದೆ. ಈ ಹಾದಿಯ ವಿಸ್ತೀರ್ಣವು 416 ಮೀಟರ್ ಸ್ಕ್ವೇರ್ ಆಗಿದ್ದರೆ ಈ ದಾರಿಯನ್ನು ಸುತ್ತುವರೆದಿರುವ ಗದ್ದೆಯ ವಿಸ್ತೀರ್ಣವನ್ನು ಹುಡುಕಿ. ಉತ್ತರ ಆಪ್ಷನ್ 2, 2500 ಮೀಟರ್ ಸ್ಕ್ವೇರ್. ಮುಂದಿನ ಪ್ರಶ್ನೆ, 1/2 + √3 ಛೇದವನ್ನು ತಾರ್ಕಿಕಗೊಳಿಸಿ. ಉತ್ತರ ಆಪ್ಷನ್ 2, 2 - √3. ನೀಡಿದ ಹೇಳಿಕೆಗಳು ಮತ್ತು ತೀರ್ಮಾನಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಹೇಳಿಕೆಗಳನ್ನು ಯಾವ ತೀರ್ಮಾನಗಳು ತಾರ್ಕಿಕವಾಗಿ ಅನುಸರಿಸುತ್ತವೆ ಎಂಬುದನ್ನು ತಿಳಿಸಿ. ಹೇಳಿಕೆ ಕೊಟ್ಟಿದ್ದರೆ ಎಲ್ಲ ಹುಳುಗಳು ಚಿಕ್ಕದಾಗಿರುತ್ತವೆ, ಕೆಲವು ಪ್ರಾಣಿಗಳು ಚಿಕ್ಕವು. ತೀರ್ಮಾನಗಳು: ಎಲ್ಲ ಸಣ್ಣವು ಹುಳುಗಳು, ಕೆಲವು ಪ್ರಾಣಿಗಳು ಹುಳುಗಳು. ಆನ್ಸರ್ 1 ಅಥವಾ 2 ಯಾವುದೂ ಅನುಸರಿಸುವುದಿಲ್ಲ. ಡ್ಯಾಶ್ ಚಿತ್ರಕ್ಕಾಗಿ ಆಲಿಯಾ ಭಟ್ ರವರಿಗೆ 2017ರ ಅತ್ಯುತ್ತಮ ನಟಿ ಫಿಲ್ಮ್ ಫೇರ್ ಅವಾರ್ಡ್ ನೀಡಲಾಯಿತು. ಉತ್ತರ ಆಪ್ಷನ್ 3, ಉಡ್ತಾ ಪಂಜಾಬ್. ಕೆಳಗಿನಲ್ಲಿ ಯಾವುದು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ಅಲ್ಲ? ಆನ್ಸರ್ ಆಪ್ಷನ್ 1, ಆಸ್ತಿಯ ಹಕ್ಕು. ಗುಂಪಿಗೆ ಸೇರದ ಸಂಸ್ಥೆಯನ್ನು ಆಯ್ಕೆ ಮಾಡಿ. IISc ಬೆಂಗಳೂರು, IIM ಬೆಂಗಳೂರು, IIM ಕೋಯಿಕೋಡ್, IIM ಅಹಮದಾಬಾದ್.
ಉತ್ತರ ಆಪ್ಷನ್ 1 IISc ಬೆಂಗಳೂರು. ನೆಕ್ಸ್ಟ್, ಒಂದು ವಿಷಮ ಚತುರ್ಭುಜದ ವಿಸ್ತೀರ್ಣ 150 ಚದರ ಮೀಟರ್ ಆಗಿದ್ದು 2 ಸಮಾಂತರ ಭುಜಗಳ ಉದ್ದವು ಕ್ರಮವಾಗಿ 10 ಮೀಟರ್ ಮತ್ತು 15 ಮೀಟರ್ ಆಗಿದ್ದರೆ ಈ ವಿಷಮ ಚತುರ್ಭುಜದ 2 ಸಮಾನಾಂತರ ಭುಜಗಳ ನಡುವಿನ ಅಂತರ ತಿಳಿಸಿ. ಉತ್ತರ 12 ಮೀಟರ್. ಪರೀಕ್ಷೆಯೊಂದರಲ್ಲಿ 85ರಲ್ಲಿ 40 ವಿದ್ಯಾರ್ಥಿಗಳು ಶೇಕಡ 50ಕ್ಕಿಂತ ಕಡಿಮೆ ಅಂಕ ಪಡೆದರು. ಶೇಕಡ 50 ಅಥವಾ ಅದಕ್ಕಿಂತ ಜಾಸ್ತಿ ಅಂಕ ಪಡೆದ ವಿದ್ಯಾರ್ಥಿಗಳು ಮತ್ತು ಶೇಕಡ 50ಕ್ಕಿಂತ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳ ನಡುವಿನ ಅನುಪಾತ ಎಷ್ಟು? ಉತ್ತರ ಆಪ್ಷನ್ 4 9:8. ತ್ರಿಭುಜವೊಂದರ 3 ಭುಜಗಳು 8 ಸೆಂಟಿಮೀಟರ್, 13 ಸೆಂಟಿಮೀಟರ್ ಹಾಗೂ 15 ಸೆಂಟಿಮೀಟರ್. ಅವುಗಳ ಪರಸ್ಪರ ಶೀರ್ಷ ಲಂಬಗಳ ಅನುಪಾತ ಎಷ್ಟು? ಉತ್ತರ 195:120:104. ನೀಡಿದ ಹೇಳಿಕೆಗಳು ಮತ್ತು ತೀರ್ಮಾನಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಹೇಳಿಕೆಗಳನ್ನು ಯಾವ ತೀರ್ಮಾನಗಳು ತಾರ್ಕಿಕವಾಗಿ ಅನುಸರಿಸುತ್ತವೆ ಎಂಬುದನ್ನು ತಿಳಿಸಿ. ಹೇಳಿಕೆ ಹೀಗಿದೆ: ಆಟಗಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ ತರಬೇತುದಾರರು ಉದ್ಗರಿಸಿದರು, ಆಟಗಾರರಿಗೆ ಆಟದ ಮೊದಲ ರಾತ್ರಿ ಒಳ್ಳೆಯ ವಿಶ್ರಾಂತಿ ಬೇಕು. ತೀರ್ಮಾನಗಳು: ಆಟಗಾರರು ಮೈದಾನದಲ್ಲಿ ಆಟದ ಮೇಲೆ ಸುಲಭವಾಗಿ ತೊಡಗಿಸಿಕೊಳ್ಳುವಂತಾಗಲು ಅವರ ಜೈವಿಕ ಲಯವನ್ನು ಸಮನ್ವಯಗೊಳಿಸಲು ತರಬೇತುದಾರರು ಇಚ್ಛಿಸುತ್ತಾರೆ. ತನ್ನ ಆಟಗಾರರು ದಣಿದಿದ್ದಾರೆ ಹಾಗೂ ಅವರು ಪುನಶ್ಚೇತನಗೊಳಿಸಲು ವಿಶ್ರಾಂತಿ ಬೇಕು ಎಂದು ಹೇಳಲು ತರಬೇತುದಾರರು ಇಚ್ಛಿಸುತ್ತಾರೆ. 2 ಹೇಳಿಕೆಗಳಲ್ಲಿ ಸರಿಯಾದಂಥ ಹೇಳಿಕೆ ಯಾವುದಂತ ಹೇಳಿದರೆ 2 ತೀರ್ಮಾನಗಳು ಅನುಸರಿಸುತ್ತವೆ. ಈ ಕೆಳಗೆ 4 ಪಕ್ಷಿಗಳನ್ನು ಹೆಸರಿಸಲಾಗಿದ್ದು 3 ಹಕ್ಕಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಪರಸ್ಪರ ಸಾಮ್ಯತೆಯನ್ನು ಹೊಂದಿದೆ, ಒಂದು ಮಾತ್ರ ಸಾಮ್ಯತೆ ಹೊಂದಿಲ್ಲ. ಗುಂಪಿಗೆ ಸೇರದನ್ನು ಆಯ್ಕೆ ಮಾಡಿ. ಆಸ್ಟ್ರಿಚ್, ಎಮು, ರಣಹದ್ದು, ಪೆಂಗ್ವಿನ್. ಆನ್ಸರ್ ಆಪ್ಷನ್ 3 ರಣಹದ್ದು. ಎರಡು ಸಂಖ್ಯೆಗಳ ಗುಣಲಬ್ಧ 120 ಮತ್ತು ಅವುಗಳ ವರ್ಗಗಳ ಮೊತ್ತವು 289 ಆಗಿದೆ. ಈ ಸಂಖ್ಯೆಗಳ ಮೊತ್ತವು ಎಷ್ಟು? ಉತ್ತರ ಆಪ್ಷನ್ 3 23. ಆವೇಗ P ಮತ್ತು ಜವ V ಯನ್ನು ನೀಡಿದಾಗ ದ್ರವ್ಯರಾಶಿ m ಕಂಡುಹಿಡಿಯುವಂಥ ಸೂತ್ರ ಯಾವುದು? ಆನ್ಸರ್ ಆಪ್ಷನ್ 1 P/m. ಯುರೋಪಿಯನ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ನ ಭಾರತ ಮೂಲ ಅಧ್ಯಕ್ಷರನ್ನು ಹೆಸರಿಸಿ. ಈ UK ಮೂಲದ ಬ್ಯಾಂಕ್ ಇತ್ತೀಚೆಗೆ ಭಾರತವನ್ನು ಬ್ಯಾಂಕ್ನ ಸದಸ್ಯ ರಾಷ್ಟ್ರ ಎಂದು ಅನುಮೋದಿಸಿದೆ. ಆನ್ಸರ್ ಆಪ್ಷನ್ 4 ಸುಮಾ ಚಕ್ರವರ್ತಿ. ಅಮೋನಿಯಂ ಕ್ಲೋರೈಡ್ನ ಅಣುಗಳಲ್ಲಿ ಎಷ್ಟು ಪರಮಾಣುಗಳು ಇರುತ್ತವೆ? ಉತ್ತರ 6. ಡ್ಯಾಶ್ ಪ್ರಕೃತಿಯಲ್ಲಿ ಯಾವತ್ತೂ ಸ್ವತಂತ್ರ ಧಾತುವಾಗಿ ಕಂಡುಬಂದಿಲ್ಲ. ಉತ್ತರ Ca ಕ್ಯಾಲ್ಸಿಯಂ. XYZ ಎಂಬ ಆಟದ ಸಾಮಾನು ತಯಾರಿಕಾ ಕಂಪನಿಯು ಮಾಡಿದ ಕ್ರೀಡಾ ಕಿಟ್ಗಳ ಮಾರಾಟವನ್ನು ಕುರಿತ ಮಾಹಿತಿಯನ್ನು ಈ ಕೆಳಗಿನ ಪೈ ನಕಾಶೆ ತೋರಿಸುತ್ತದೆ. 2016ನೇ ವರ್ಷದಲ್ಲಿ ಗಳಿಸಿದ ಒಟ್ಟು ಆದಾಯವು $36,82,000 ಆಗಿದೆ. ಸೊ ಹಾಗಾದರೆ 2016ರಲ್ಲಿ ಎಲ್ಲ ಇತರ ಕ್ರೀಡಾ ಕಿಟ್ಗಳ ಮಾರಾಟದ XYZ ಕಂಪನಿಯು ಗಳಿಸಿದ ಆದಾಯವೆಷ್ಟು? ಉತ್ತರ ಆಪ್ಷನ್ 3 $3,68,200. ಗುರುತ್ವಾಕರ್ಷಣೆಯಿಂದ ಮಾಡಲಾದ ಕೆಲಸವು ಇದನ್ನು ಅವಲಂಬಿಸಿರುವುದಿಲ್ಲ. ಉತ್ತರ ವಸ್ತು ಚಲಿಸುವ ಮಾರ್ಗ. 2016ರಲ್ಲಿ AIBA
ಯುವ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳಲ್ಲಿ 49 ಕಿಲೋಗ್ರಾಂ ತೂಕದ ವರ್ಗದಲ್ಲಿ ಚಿನ್ನದ ಪದಕವನ್ನು ಗೆದ್ದ ಭಾರತದ ಬಾಕ್ಸರ್ ಯಾರು? ಆನ್ಸರ್ ಆಪ್ಷನ್ 2 ಸಚಿನ್ ಸಿಂಗ್. ಭಾರತದಲ್ಲಿ ಚಳಿಗಾಲದಲ್ಲಿ ಡ್ಯಾಶ್ನಿಂದ ಬೀಳುವ ಮಾರುತಗಳು ಶೀತ ಅಲೆಯನ್ನು ಉಂಟುಮಾಡುತ್ತವೆ. ಉತ್ತರ ಹಿಮಾಲಯ. ಈ ಕೆಳಗಿನ ಚಿತ್ರದಲ್ಲಿರುವ ಚೌಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಉತ್ತರ ಬಂದು ಆಪ್ಷನ್ 1 29. ಎರಡನೇ ಪದವು ಮೊದಲ ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಆಯ್ಕೆ ಮಾಡಿ. ಸೊ ಆಳವಿಲ್ಲದ ಆಳವಾದ ಸಮಾನಾರ್ಥಕ, ಅದಕ್ಕೆ ಆಪೋಸಿಟ್ ಬಂದು ವಿರುದ್ಧ ಪದ. ಆಳವಿಲ್ಲದ ಆಳವಾದ ಸಮಾನಾರ್ಥಕ ವಿರೋಧ. ನಾಲ್ಕು ತ್ರೈಮಾಸಿಕಗಳಲ್ಲಿ ಅಂಗಡಿಯೊಂದಕ್ಕೆ ಭೇಟಿ ನೀಡಿರುವ ಜನರ ಅಂಕಿಅಂಶವನ್ನು ಈ ಕೆಳಗೆ ನೀಡಲಾಗಿದೆ. ಪ್ರತಿ ತ್ರೈಮಾಸಿಕದಲ್ಲಿ ಭೇಟಿ ನೀಡಿದ ಜನರ ಸರಾಸರಿ ಪ್ರಮಾಣ ಎಷ್ಟು? ಉತ್ತರ ಆಪ್ಷನ್ 4 3,000. ಸ್ಟಿಮ್ಯುಲಸ್ ಕಡೆಗೆ ಒಂದು ಸಸ್ಯ ಬೆಳೆಯುವುದನ್ನು ಹೀಗೆ ಕರೆಯಲಾಗುತ್ತದೆ. ಧನಾತ್ಮಕ ಟ್ರೋಪಿಸಂ, ಧನಾತ್ಮಕ ಫೋಟೋಟ್ರೋಪಿಸಂ, ಋಣಾತ್ಮಕ ಟ್ರೋಪಿಸಂ, ಋಣಾತ್ಮಕ ಫೋಟೋಟ್ರೋಪಿಸಂ. ಉತ್ತರ ಆಪ್ಷನ್ 1 ಧನಾತ್ಮಕ ಟ್ರೋಪಿಸಂ. ಎರಡು ಸ್ಥಾನಗಳ ನಡುವೆ 3 ಕೂಲಂಬ್ಸ್ ವಿದ್ಯುತ್ ಪೂರಣವನ್ನು ಹಾಯಿಸಿದಾಗ ಉಂಟಾಗುವ ಕೆಲಸ 72 ಜೌಲ್ಗಳು. ಹಾಗಾದರೆ ಆ ಎರಡೂ ತುದಿಗಳ ವಿದ್ಯುತ್ ವಿಭವಾಂತರ ಶಕ್ತಿ ಎಷ್ಟಿರುತ್ತದೆ? ಉತ್ತರ 24 ವೋಲ್ಟ್. ಇನ್ ಲಾಸ್ಟ್ ಕ್ವೆಶ್ಚನ್, ಈ ಕೆಳಗಿನ ಸರಣಿಯಲ್ಲಿ ಮುಂದಿನ ಪದವನ್ನು ಕಂಡುಹಿಡಿಯಿರಿ. ಉತ್ತರ ಆಪ್ಷನ್ 1 S19 Q17.